ಯಾಕಜ್ಜಿ? ಅಂಗಳದಲ್ಲಿ ಆಡುತ್ತಿದ್ದ ಕುಕ್ಕ ಬಿಚ್ಚಿ ಕುಣಿಯುತ್ತಿದ್ದ, ತುತ್ತು ತುತ್ತಿಗೂ ಕರೆಯುತ್ತಿದ್ದ ಚೂಚು ಗುಬ್ಬಚ್ಚಿ ಈಗ ಕಾಣ್ತಿಲ್ಲ ಯಾಕಜ್ಜಿ? ಹಾಟಿ ಬೀದಿ ನೀರಿನಲ್ಲಿ ತಂಗಿ ತೊಳೆಯುವ ಪಾತ್ರೆಯಲ್ಲಿ ಸ್ನಾನ ಮಾಡಿ ಸಾಗುತ್ತಿದ್ದ ಚೂಚು ಗುಬ್ಬಚ್ಚಿ ಈಗ ಕಾಣ್ತಿಲ್ಲ ಯಾಕಜ್ಜಿ? ರಂಗೇರಿದೆ ಬಾನು, ಕೆಂಪೇರಿದೆ ಮುಗಿಲು, ಮಾಯವಾಗಿದೆ ಇಬ್ಬನಿಯ ಹನಿವು, ಆಗಿದೆ ಸೂರ್ಯನ ಉದಯ, ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ಶುಭೋದಯ. Attention on that particular star day. Firstly, I would like to welcome IPS Superintendent of Police Belgavi, and I Forest Conservative ಚೌರ್ ಸರ್ ಅವರೇ ಹಾಗೂ SP ಸರ್ ಅವರೇ ಹಾಗೂ ಏನು ಎಕಾಲಜಿ ಇದೆಯಲ್ಲ, ಇದರಲ್ಲಿ ಪ್ರತಿಯೊಂದು ಇನ್ಸೆಕ್ಟ್ ಇಂದ ಹಿಡಿದು ದೊಡ್ಡ ಎಲಿಫೆಂಟ್ ವರೆಗೆ ಕೂಡ ಪ್ರತಿಯೊಂದು ಜೀವಿ ಮತ್ತೆ ಇನ್ಸೆಕ್ಟ್ ಸಣ್ಣ ಪಕ್ಷಿಗಳು ಎಲ್ಲದಕ್ಕೂ ಅದರದ್ದೇ ಆದ ಒಂದು ರೋಲ್ ಇರ್ತದೆ. ಈ ಒಂದು ಸೈಕಲ್ ಅಲ್ಲಿ ಯಾವ್ದಾದ್ರು ಒಂದು ಅಳಿವಿನ ಜಿಲ್ಲೆ ಹೋದ್ರೆ ಅಥವಾ ನಶಿಸಿ ಹೋದ್ರೆ ಮನುಷ್ಯ ಕುಲನು ಕೂಡ ನಶಿಸಿ ಹೋಗ್ತದೆ. ಮಹಂತೇಶ್ ಅವರೇ, ಸಂಗಮೇಶ್ ಅವರೇ, ಉಪಸ್ಥಿತರಿರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ, ಮಾತು ಮುಗಿತಾರೆ. ಈಗಾಗಲೇ ಸಂಗಮೇಶ್ ಅವರು ಅವರ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು, ಮಾರ್ಚ್ ತಿಂಗಳಲ್ಲಿ ಸುಮಾರು ದಿನಗಳ ಆಚರಣೆ ಬರ್ತದೆ. ಪ್ರಕೃತಿಗೆ ಮತ್ತು ಏನು ನಮ್ಮ ಪ್ರಾಕೃತಿಕದಲ್ಲಿ ಅರಣ್ಯ ಆಗಿರಬಹುದು, ವನ್ಯಜೀವಿಗಳಿರಬಹುದು, ಅದರ ಒಂದು ಪ್ರಾಮುಖ್ಯತೆಯನ್ನ ಜನರಲ್ಲಿ ಅರಿವು ಮೂಡಿಸುವಗೋಸ್ಕರ ಆ ಎಕ್ಸಿಸ್ಟೆನ್ಸ್ಗೆ ಕಂಪ್ಲೀಟ್ ಆಗಿ ಡಿಪೆಂಡೆಂಟ್ ಇರುವಂಥದ್ದು. ಅವ್ರು ಹೇಳಿದ್ರು ಗುಬ್ಬಚ್ಚಿ ಡೇ ಇದೆ, ಅದ್ರ ಬಗ್ಗೆ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲರಿಗೆ ವಿಶ್ವ ಗುಬ್ಬಚ್ಚಿ ದಿನಾಚರಣೆ ಹಾಗೂ ವಿಶ್ವ ಅರಣ್ಯ ದಿನಾಚರಣೆ ಮುಂಚಿತವಾಗಿ ನಾಳೆ ಇರುವಂತ ವಿಶ್ವ ಜಲ ದಿನಾಚರಣೆ ಶುಭಾಶಯ. ಆಮೇಲೆ ಮಹಿಳೆಯರು ಜಾಸ್ತಿ ಇರೋದ್ರಿಂದ ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯ. ಯಾಕಂತಂದ್ರೆ ಗುಬ್ಬಚ್ಚಿಗಳ ಸಂತತಿ ನಶಿಸಿ ಹೋಗ್ತಾ ಇದೆ, ಆ ಸಂತತಿ ಉಳಿಸ್ಬೇಕಂತ ಎಲ್ಲ ಕೈ ಜೋಡ್ತಾ ಇದ್ದಾರೆ. ಇಲ್ಲಿ ಬೆಳಗಾವಿ ಬಂದಲ್ಲಿ ಮಾತ್ರ ನಮ್ಗೆ ಗೊತ್ತಾಗ್ತಿದೆ ಅರಣ್ಯ ಇಲಾಖೆ ಇಲ್ಲಿ ಐತೆ ಅಂತಿದೆ. ಬಹಳಷ್ಟು ಕಡೆ ಅರಣ್ಯ ಇಲಾಖೆಗಳು ಇರ್ತಾವ, ಇಲ್ಲಿ ಅಂತ ಜಾಗೃತಿ ಕಾರ್ಯಕ್ರಮಗಳು ಮಾಡಂಗಿಲ್ಲ, ಗಂಟೆ ಹೊಡಿ ಸಂಬಂಧ ಹೋಗ್ಯಾವ. ಅಂತದ್ರಲ್ಲಿ ನಮ್ಮ ಸಂಗಮೇಶ್ ಸರ್, ACF ಸರ್, IPS IAS ಸರ್ ಎಲ್ಲ ಬಂದಿದ್ದಾರೆ, ನಮ್ಗೆ ಬಹಳ ಖುಷಿ ಆಗ್ತದೆ. ಅದ್ರ ಜೊತೆ ಮಾಂತೆ ಸರ್ ಅವರು ಕೈ ಜೋಡ್ತಾ ಇದ್ರೆ ಅವ್ರು ನಿಜವಾಗ್ಲೂ ದೊಡ್ಡ ಚಪ್ಪಾಳೆ ತಟ್ಟಬೇಕು. ಜಗತ್ತಿನಲ್ಲಿ ನಾವು ಎಷ್ಟು ಗಳಿಸಿದ್ರು ಸಹ ಒಂದಲ್ಲ ಒಂದು ದಿನ ಎಲ್ಲ ಏನಾದ್ರೂ ಒಂದು ಚಿಕ್ಕ ಒಂದು ಎಳ್ಳಿನಂತಾದ್ರೂ ಒಂದು ಕೊಡುಗೆ ಇರಬೇಕಂತ ನನ್ನ ಉದ್ದೇಶ. ಆ ಕಾರಣಕ್ಕಾಗಿ ನಾನು ಗುಬ್ಬಚ್ಚಿ ಸಂದರ್ಭವನ್ನು ಕಳೆದ 13 ವರ್ಷಗಳ ಹಿಂದೆ ನಾನು ಪ್ರಾರಂಭ ಮಾಡಿದ್ದೆ. ಯಾಕಂದ್ರೆ ನರಗಳು ಬ್ಲಡ್ ಸರ್ಕ್ಯುಲೇಷನ್ ಇರಲಿಲ್ಲ ಅಂದ್ರೆ ಅದು ಕಷ್ಟ ಆಗ್ಬಿಡ್ತದೆ. ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ತೆಗಿಬೇಕಾಯ್ತು. ರೆಕ್ಕೆ ಕಟ್ ಮಾಡ್ಬಿಟ್ಟು ಒತ್ತಾಯವಾಗಿ ತಿಳಿಸಬೇಕಾಗಿತ್ತು. ಎದಕ್ಕಂತಂದ್ರೆ ಬರೀ ಮೆಡಿಸನ್ ಇದ್ರೆ ಒಂದು ಚಕ್ರ ಬಂದು ಕೊಡ್ತಾರಂತೆ. ಹನ್ನೊಂದು ತಿಂಗಳಾದ್ಮೇಲೆ ನಮ್ಮ ಮಕ್ಕಳು ಕೊಡ್ತಾರೆ. ಅದಕ್ಕೆ ಹೆಚ್ಚು ನೋವುಂಡ ಹಾಕಿ ಮನಸ್ಸಿಗೆ ಬಹಳ ಇದು ಮಾಡಿದ್ದಾರೆ. 11 ತಿಂಗಳ ತನಕ ಗ್ಯಾರಂಟಿ ಮಾಡಿದ್ದಾರೆ. ಇದೆಲ್ಲರೂ ಪ್ರಯತ್ನ ಮಾಡಿದ್ರು ಉಳಿಸ್ಬೇಕಂತ ಹೇಳಿ. ಅದಕ್ಕೆ ವಯಸ್ಸಾಗಿತ್ತು, ಅದು ನಮ್ಮಿಂದ ಏನಾದ್ರು ಕೊರತೆ ಆಗಿ ದೇವರೇ ಬಲ್ಲ, ಬಟ್ ಉಳಿಸ್ಲಿಕ್ಕಾಗಿಲ್ಲ ಅನ್ನೋದೇ ದೊಡ್ಡ ನಮ್ಮ ಬೇಡ.
ನಿನ್ನ ಪಯಣ ಮರಳಿಬಾರದೂರಿಗೆ ಇದಕ್ಕೆ ನೆನಪು ಮಾತ್ರ ಕಂಡಕ್ಟರ್ ಮನಸ್ಸಿಗೆ ಬಹಳ ಇದಾಗ್ತದೆ ಅಷ್ಟೇ. ಸ್ವಲ್ಪ ಜಾಗ ಇರ್ತೀವಿ ಅದಕ್ಕಾಗಿ ಬಚ್ಚಿಟ್ಟು ಬಿಟ್ಟಿತಲ್ಲೋ ಕಂದ ವಿಧಿಯಲೋ ನಿನ್ನ ನಾವು ಸಣ್ಣವರಿದ್ದಾಗ ಪಕ್ಷಿ ಪ್ರೇಮಿ ಸಲೀಂ ಅಲಿ ಬಗ್ಗೆ ಓದಿದ್ವಿ. ಅದಾದ್ಮೇಲೆ ಅಷ್ಟು ಪಕ್ಷಿ ಪ್ರೇಮಿನ ನಾನು ಕಣ್ಣಾರೆ ಕಂಡಿದ್ದು ನಮ್ಮ ಸರ ಓದಿದವರಲ್ಲಿ. ಬರೀ ರೈತರು ಅಷ್ಟೇ ಅಂದ್ರೆ ನಮ್ಮ ಇಡೀ ಕರ್ನಾಟಕದ ಸಲೀಂ ಅಲಿ ಅಂತ ನಮಗೆ ಹೆಸರು ಇಟ್ಟರು ಕೂಡ ಏನು ತೊಂದರೆ ಇಲ್ಲ. ಒಬ್ಬ ಮನುಷ್ಯಗ ಮಾನವೀಯತೆ ಇರಬೇಕು ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಈ ರೈಟ್ಲಿ ಸೈಡ್ ಮನುಷ್ಯ ಜನ್ಮ ಅನ್ನೋದು ಅತಿ ಶ್ರೇಷ್ಠ ಜನ್ಮ. ಅಂತ ಒಂದು ಜನ್ಮ ಇಟ್ಕೊಂಡು ನಮ್ಮಲ್ಲಿ ಮನುಷ್ಯತ್ವ ಮಾನವೀಯತೆ ಇರಲಿಲ್ಲ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ. ನಾನಂತೂ ನಿಮ್ ಫ್ಯಾನ್ ಆಗಿ ನೋಡಿ ಆಲ್ರೆಡಿ ಇನ್ಸ್ಟಾಗ್ರಾಮ್ ಒಳಗೆ ಹುಡುಕಿ ಇವರಿಗೆ ಫಾಲೋ ಮಾಡ್ಲಿಕ್ಕೆ ಆಕ್ಚುಲ್ ಎಲ್ಲರೂ ಫಾಲೋ ಮಾಡ್ತಾರೆ. ನಾನು ಈ ಫಂಕ್ಷನ್ ಬರ್ಲಿಕ್ಕೆ ಮೇನ್ ಕಾರಣ ನಮ್ಮ ಮಾತೇಶ್ ಪಟೇಲ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಮಾತೇಶ್ ಪಟೇಲ್. ಬಿಕಾಸ್ ಇಲ್ಲಿಂದ ವಾಪಸ್ ಹೋಗ್ತಾ ನಾನು ಕೂಡ ಕೆಲವೊಂದು ಕೆಲಸನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಪ್ರೇರಕರು ನೀವಿಬ್ರು. ನಾನು ಬರ್ಬೇಕಾದ್ರೆ ಗುಬ್ಬಚ್ಚಿಗಳ ಬಗ್ಗೆ ಏನ್ ಮಾತಾಡೋದು ಹೆಂಗ್ ಮಾತಾಡೋದು ಅನ್ಕೊಂಡು ಬರಾಕತ್ತಿದ್ದೆ. ಈ ವಿಡಿಯೋಗಳೆಲ್ಲ ನೋಡಿದ್ರೆ ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದೀನಿ. ಮಾತಾಡ್ಬೇಕಂದ್ರೆ ಬರೀ ಇವ್ರ ಬಗ್ಗೆ ಮಾತಾಡ್ಬೇಕು ಅನ್ಸ್ಲಿಕ್ಕೆ. ಈ ಬೆಳಗಾವಿ ನಗರದಾಗ ಇದ್ದವ್ರು ಎಷ್ಟು ಜನ ಗುಬ್ಬಚ್ಚಿ ದಿನ ಬೆಳಗ್ಗೆ ನೋಡ್ತಾರೆ? ಬಟ್ ಐ ಆಮ್ ಅಮಂಗ್ ದ ಲಕ್ಕಿ ಬೆಳಗಾವಿ ಸಿಟಿ ಒಳಗೆ ಇರೋನು ದಿನ ನಮ್ಮಲ್ಲಿ ಗುಬ್ಬಚ್ಚಿ ಬರ್ತೈತಿ. ಅಲ್ಲ ಅದು SP ಪುಣ್ಯ ನಮ್ದಲ್ಲ. ಮನಿ ದೊಡ್ಡದೈತಿ, ತೋಟ ಐತಿ, ಹಿಂದ ಬರೇ ಗುಬ್ಬಿ ಅಲ್ಲ, ದಿನ 7-8 ನವಿಲುಗಳು ಕೂಡ ಬರ್ತವೆ. ನಾವು ಆ ನವಿಲಿಗೆ ಅಂತಾನೆ ಒಂದು ಸಣ್ಣ ಪಾಂಡ್ ಮಾಡಿದ್ವಿ. ಅಲ್ಲಿ ನವಿಲುಗಳು ಕೂಡ ನೀರಲ್ಲಿ ಸ್ವಲ್ಪ ಆಟ ಆಡ್ತವೆ. ಅದ್ರದ್ದು ಸೆಕೆಂಡ್ ಅಡ್ವಾಂಟೇಜ್ ಏನಾಗಿದೆ ಅಂದ್ರೆ ನನ್ನ ಮಕ್ಕಳು ಕೂಡ ನೀರಲ್ಲಿ ಬಿದ್ದು ಆಟ ಆಡ್ತಾರೆ. ಅಫ್ಕೋರ್ಸ್ ಅವ್ರು ಬೇರೆ ಟೈಮ್ನಾಗ ಇವ್ರು ಬೇರೆ ಟೈಮ್ ಮಕ್ಕಳು ಬಂದ್ರೆ ಓಡೋಗ್ತವೆ. ಇನ್ನು ಅಷ್ಟು ನಿಮ್ಮಷ್ಟು ಪ್ರೀತಿ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ ಪಕ್ಷಿಗಳ ಕಡೆ, ಬಟ್ ಸಿಗುತ್ತೆ. ಸೊ ಮಾರ್ಚ್ ಅಲ್ಲಿ ಈ ದಿನಾಚರಣೆಗಳ ಮುಖಾಂತರ ನಮಗೆ ನೆನಪು ಮಾಡ್ಲಿಕ್ಕೆ ನಮ್ಮ ಆಜು ಬಾಜು ಏನು ಪರಿಸರ ಐತಿ, ಪಕ್ಷಿಗಳಿದಾವಲ್ಲ, ಅವನ್ನೆಲ್ಲದೊಂದು ಕೇರ್ ತಗೋರಿ ಅಂತೇಳಿ ಒಂದು ಸೂಕ್ಷ್ಮವಾದ ಎಚ್ಚರಿಕೆ ಗಂಟೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ.